ಫೈನಲ್ ಇಯರ್ PA ಈಗ 7th ಪೇಪರ್ ಏನಿದೆ ಸಿಕ್ಸ್ತ್ ಸೆಮಿಸ್ಟರಲ್ಲಿ ಪರಿಸರ ಭೂಗೋಳಶಾಸ್ತ್ರ ಅಥವಾ ಎನ್ವಿರಾನ್ಮೆಂಟ್ ಜಿಯೋಗ್ರಫಿ, ಇದರಲ್ಲಿ ಬರುವಂತಹ 2 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್. ನಿಮಗೆ NEP ಇರೋದ್ರಿಂದ 5 ಮಾರ್ಕ್ಸ್ ಇರಲ್ಲ, 6 ಮಾರ್ಕ್ಸ್ಗೆ ಇರುತ್ತೆ. ಹಾಗೆಯೇ ಆ್ಯಸ್ ಯೂಶ್ವಲ್ 10 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಹಾಗೆಯೇ 2 ಮಾರ್ಕ್ಸ್ ಕ್ವಶನ್ ಅನ್ನೋದಕ್ಕಿಂತ 3 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಬರೋ ಅಂಥದ್ದು NEP ಸಿಲಬಸ್ ಇರೋರಿಗೆ. ಹಾಗಾಗಿ ನಾನಿಲ್ಲಿ 2 ಮಾರ್ಕ್ಸ್ ಅಂತ ಹಾಕಿದ್ದೀನಿ. 3 ಮಾರ್ಕ್ಸ್ಗೆ ನೀವು ಎಷ್ಟು ಬರಿಬೇಕಾಗುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಇನ್ನು ಪ್ರಶ್ನೆಗಳಲ್ಲಿ ಯಾವುದೇ ಚೇಂಜಸ್ ಇರಲ್ಲ, ಇದೇ ರೀತಿ ಪ್ರಶ್ನೆಗಳು ಬರೋ ಅಂಥದ್ದು. ಆದರೆ ಸ್ವಲ್ಪ ಹೆಚ್ಚು ಎಕ್ಸ್ಪ್ಲನೇಷನನ್ನು ಕೇಳ್ತಾರೆ ಅಷ್ಟೇ, 3 ಮಾರ್ಕ್ಸ್ ಆಗಿರೋದ್ರಿಂದ. ಇದರಲ್ಲಿ ಫಸ್ಟ್ ಕ್ವಶನ್, ಪರಿಸರ ಭೂಗೋಳಶಾಸ್ತ್ರ ಎಂದರೇನು? ಇದನ್ನು ಸ್ವಲ್ಪ ವಿಸ್ತಾರವಾಗಿ ಬರಿಬೇಕಾಗತ್ತೆ. ಅಲ್ಲಿ ಹೆಸರಲ್ಲೇ ಇರೋ ಹಾಗೆ ಪರಿಸರ ಮತ್ತು ಭೂಗೋಳಶಾಸ್ತ್ರ ಅಂದರೆ ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧ ಅಂತ ಕೂಡ ಇದನ್ನು ಹೇಳಬಹುದು. ಅಂದರೆ ವಿವಿಧ ರೀತಿಯ ಪರಿಸರ ಹಾಗೆಯೇ ವಿವಿಧ ರೀತಿಯ ಪ್ರದೇಶಗಳಲ್ಲಿ ಕಂಡುಬರುವಂತಹ ವೈವಿಧ್ಯಮಯ ಪರಿಸರ ಏನಿದೆ, ಇದನ್ನೇ ನಾವು ಪರಿಸರ ಭೂಗೋಳಶಾಸ್ತ್ರದಲ್ಲಿ ಓದುವಂಥದ್ದು. ಹಾಗೆಯೇ ಇದು ಪರಿಸರ ಭೂಗೋಳಶಾಸ್ತ್ರದಲ್ಲಿ ಜೈವಿಕ ಅಂಶಗಳು ಮತ್ತು ಅಜೈವಿಕ ಅಂಶಗಳನ್ನು ಸಹ ನಾವು ನೋಡ್ತೀವಿ. ಹೀಗೆ ಜನರಲ್ ಆಗಿ ಕೂಡ ನೀವು ಸೇರಿಸ್ತಾ ಹೋಗಬಹುದು. 3 ಮಾರ್ಕ್ಸ್ಗೆ ಎಷ್ಟಾಗುತ್ತೆ ಅಷ್ಟನ್ನು ನೋಡ್ಕೊಳ್ಳಿ. ಇನ್ನು ಎರಡನೇದು, ಪರಿಸರವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಮೊದಲಿಗೆ ಪರಿಸರ ಎಂದರೆ ಏನು ಅನ್ನೋದನ್ನು ಬರಿಬೇಕಾಗುತ್ತೆ. ಅಂದರೆ ನಮ್ಮ ಸುತ್ತಮುತ್ತಲೂ ಇರುವಂತಹ ಜೈವಿಕ ಮತ್ತು ಅಜೈವಿಕ ಅಂಶಗಳ ಒಟ್ಟು ಮೊತ್ತವನ್ನೇ ನಾವು ಪರಿಸರ ಅಂತ ಹೇಳೋವಂಥದ್ದು. ಜೈವಿಕ ಮತ್ತು ಅಜೈವಿಕ ಅಂಶಗಳ ಮೊತ್ತ ನಿಮಗೆ ಆಲ್ರೆಡಿ ಪಾಠ ಕೇಳಿರೋದ್ರಿಂದ ಜೈವಿಕ ಅಂಶಗಳು ಯಾವುದು, ನಮ್ಮ ಸುತ್ತಮುತ್ತ ಇರುವಂಥದ್ದು, ಹಾಗೆಯೇ ಅಜೈವಿಕ ಅಂಶಗಳು ಯಾವುದು ಅನ್ನೋದು ಗೊತ್ತಿರುತ್ತೆ. ಜೈವಿಕ ಅಂದಾಗ ಸಸ್ಯಗಳು, ಪ್ರಾಣಿಗಳು, ಮಾನವ, ಈ ಥರ ಬರಿತಾ ಹೋಗಿ. ಅಜೈವಿಕ ಅಂಶಗಳು ಅಂದಾಗ ಗೊತ್ತಿದೆ, ಕಲ್ಲು, ಮಣ್ಣು, ಗಾಳಿ, ಇವುಗಳನ್ನು ಸೇರಿಸಿ. ಹಾಗೆಯೇ ಪರಿಸರವನ್ನು ವ್ಯಾಖ್ಯಾನಿಸಿ ಅಂದಾಗ ಇದು ಎನ್ವಿರಾನ್ಮೆಂಟ್ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳೋವಂಥದ್ದು. ಹಾಗೆಯೇ ಇನ್ನೊಂದೆರಡು ಲೈನನ್ನು ಸ್ವಲ್ಪ ಎಕ್ಸ್ಟ್ರಾ ಸೇರಿಸಲಿಕ್ಕೆ ಟ್ರೈ ಮಾಡಿ. 3ನೇ ಪ್ರಶ್ನೆ, ಜೀವ ಪರಿಸರ ವ್ಯವಸ್ಥೆ ಎಕೋಸಿಸ್ಟಮ್ ಎಂದರೆ ಏನು? ಅದರ ವಿಧಗಳನ್ನು ಹೆಸರಿಸಿ. ಜೀವ ಪರಿಸರ ವ್ಯವಸ್ಥೆ ಅಂದಾಗ ಇಲ್ಲೂ ಸಹ ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವೆ ಕಂಡುಬರುವಂತಹ ಶಕ್ತಿಯ ಹರಿವು ಇರಬಹುದು, ಕ್ರಿಯಾತ್ಮಕತೆ ಇರಬಹುದು. ಇದನ್ನೇ ನಾವು ಜೀವ ಪರಿಸರ ವ್ಯವಸ್ಥೆ ಅಂತ ಹೇಳುವಂಥದ್ದು. ಜೈವಿಕ ಮತ್ತು ಅಜೈವಿಕ ಅಂಶಗಳ ನಡುವೆ ಕಂಡುಬರುವಂತಹ ಶಕ್ತಿಯ ಹರಿವು ಅಥವಾ ಜೈವಿಕ ಅಜೈವಿಕ ಅಂಶಗಳ ನಡುವಿನ ಸಂಬಂಧ ಅಂತ ಕೂಡ ಬರುತ್ತೆ. ಹಾಗೆಯೇ ಈ ಎಕೋಸಿಸ್ಟಮ್ ಅನ್ನುವಂಥ ಪದವನ್ನು ಮೊದಲ ಬಾರಿಗೆ 1935ರಲ್ಲಿ AG ಟ್ಯಾನ್ಸ್ಲೆ ಅನ್ನೋವಂಥವರು ಈ ಪದವನ್ನು ಬಳಸಿರುವಂಥದ್ದು. ಇದು ಸಹ ಕೇಳಬಹುದು, ನೆನ್ಪಿಟ್ಕೊಂಡಿರಿ, AG ಟ್ಯಾನ್ಸ್ಲೆ. ಹಾಗೆಯೇ ಇದರ ವಿಧಗಳನ್ನು ಹೆಸರಿಸಿ. 3 ಮಾರ್ಕ್ಸ್ ಆಗಿರೋದ್ರಿಂದ ಕೇಳ್ತಾರೆ. ಆಗ ವಿಧಗಳನ್ನು, ಎಕೋಸಿಸ್ಟಮ್ ಟೈಪ್ಸ್ ಏನಿದೆ ಅದೊಂದು ಸಲ ನೋಡ್ಕೊಳ್ಳಿ. ಎಕ್ಸಾಂಪಲ್, ಪರಿಸರ ವ್ಯವಸ್ಥೆ ಅಂದಾಗ ಹುಲ್ಲುಗಾವಲು ಜೀವ ಪರಿಸರ, ಅರಣ್ಯ ಜೀವ ಪರಿಸರ ವ್ಯವಸ್ಥೆ ಅಂತ ಬರುವಂಥದ್ದು ಮುಂದೆ ಹೋಗಿದೆ. ಜೀವ ವೈವಿಧ್ಯ ಎಂದರೆ ಏನು? ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಅಂತ ಹೇಳೋವಂಥದ್ದು. ಹಾಗೆಯೇ ಭಾರತದ 2 ಜೀವ ವೈವಿಧ್ಯ ತಾಣಗಳನ್ನು ಹೆಸರಿಸಿ. ಇದೆರಡು ಒಂದೇ ಪ್ರಶ್ನೆಯಲ್ಲಿ ಕೊಡುವಂಥದ್ದು. 3 ಮಾರ್ಕ್ಸ್ ಆಗಿರೋದ್ರಿಂದ ಇದೆರಡನ್ನು ಒಟ್ಟಿಗೆ ಸೇರಿಸಿ ಕೊಡುವಂಥದ್ದು. ಒಂದು ಪ್ರದೇಶದಲ್ಲಿ ಕಂಡುಬರುವಂತಹ ಹವಾಮಾನ ಇರಬಹುದು, ಹಾಗೆಯೇ ವೈವಿಧ್ಯಮಯ ಸಸ್ಯ ಸಂಕುಲ ಇರಬಹುದು, ವೈವಿಧ್ಯತೆಯಿಂದ ಕೂಡಿರುವಂಥ ಪ್ರಾಣಿ ಸಂಕುಲ ಇರಬಹುದು. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವಂತಹ ವೈವಿಧ್ಯಮಯ ಜೈವಿಕ ಅಜೈವಿಕ ಅಂಶಗಳು ಏನಿದೆ, ಇದನ್ನೇ ಜೀವ ವೈವಿಧ್ಯತೆ ಅಂತ ನಾವು ಹೇಳೋವಂಥದ್ದು. ಭಾರತದ 2 ಜೀವ ವೈವಿಧ್ಯ ತಾಣ ಏನಾದರೂ ಕೇಳಬಹುದು. ಕೇಳಿದ್ರೆ ಹಿಮಾಲಯ ಪ್ರದೇಶ ಹಾಗೆಯೇ ಪಶ್ಚಿಮ ಘಟ್ಟ ಪ್ರದೇಶ, ಇದೆರಡನ್ನು ಜೀವ ವೈವಿಧ್ಯತೆಯ ತಾಣ ಅಂತ ಹೇಳುವಂಥದ್ದು. ಹಿಮಾಲಯ ಪರ್ವತ ಪ್ರದೇಶ ಹಾಗೆಯೇ ಪಶ್ಚಿಮ ಘಟ್ಟ ಪ್ರದೇಶ ನೋಡ್ಕೊಂಡಿರಿ. ಇನ್ನು ಪರಿಸರ ಮಾಲಿನ್ಯ ಎಂದರೇನು? ಅದರ ವಿಧಗಳನ್ನು ಹೆಸರಿಸಿ. ಗೊತ್ತಿದೆ, ಪರಿಸರ ತನ್ನ ಗುಣಮಟ್ಟವನ್ನು ಕಳೆದುಕೊಂಡು ಕಲುಷಿತಗೊಳ್ಳೋದನ್ನೇ ಪರಿಸರ ಮಾಲಿನ್ಯ ಅಂತ ಹೇಳುವಂಥದ್ದು. ಅದರ ವಿಧ ಅಂದಾಗ ವಾಯು ಮಾಲಿನ್ಯ, ಜಲ ಮಾಲಿನ್ಯ,
ಯಾವ್ದ್ಯಾವುದು ಇದೆ ವಿಧಗಳು ಗೊತ್ತಿರುತ್ತೆ. ಮಣ್ಣಿನ ಮಾಲಿನ್ಯ ಇರಬಹುದು, ಶಬ್ದ ಮಾಲಿನ್ಯ, ಇವುಗಳನ್ನು ಸೇರಿಸ್ತಾ ಹೋಗಿ. ಇನ್ನು ಹಸಿರು ಮನೆ ಪರಿಣಾಮ ವಿವರಿಸಿ ಅಂತ ಕೇಳಿದ್ದಾರೆ. ಹಸಿರು ಮನೆ ಪರಿಣಾಮ ಅಂದರೆ ಕೆಲವೊಂದು ಕಾರ್ಬನ್ ಡೈಆಕ್ಸೈಡ್ ಇರಬಹುದು, ನೈಟ್ರೋಜನ್ ಇರಬಹುದು, ಈ ಥರ ಕೆಲವೊಂದು ಅನಿಲಗಳು ಭೂಮಿಯ ಮೇಲೆ ಇರುವಂತಹ ಉಷ್ಣಾಂಶವನ್ನು ಹಿಡಿದಿಟ್ಕೊಂಡು ಭೂಮಿಯ ಮೇಲೆ ಉಷ್ಣಾಂಶ ಹೆಚ್ಚೋದಕ್ಕೆ ಕಾರಣ ಆಗುವಂಥದ್ದು. ಇದನ್ನೇ ನಾವು ಹಸಿರು ಮನೆ ಪರಿಣಾಮ ಅಂತ ಹೇಳೋವಂಥದ್ದು. ಈ ಪರಿಣಾಮವನ್ನು ವಿವರಿಸಿ ಅಂದಾಗ ಏನೇನು ಎಫೆಕ್ಟ್ ಉಂಟಾಗಬಹುದು ಅದನ್ನು ಸ್ವಲ್ಪ 1-2-3 ಪಾಯಿಂಟನ್ನು ಹಾಕಿ ಬರೀರಿ. ಯಾಕಂದರೆ 3 ಮಾರ್ಕ್ಸ್ಗೆ ಕೇಳೋದ್ರಿಂದ ವಿಸ್ತಾರವಾಗಿ ಬರೀಬೇಕಾಗತ್ತೆ. ಏನೇನು ಪರಿಣಾಮ ಉಂಟಾಗಬಹುದು ಅನ್ನೋದನ್ನು ಬರೀರಿ. ಜಾಗತಿಕ ತಾಪಮಾನದ 2 ಕಾರಣ ತಿಳಿಸಿ. 2 ಅನ್ನೋದಕ್ಕಿಂತ 4 ಅಂತ ಕೊಡ್ಬೋದು 3 ಮಾರ್ಕ್ಸ್ಗೆ ಆಗೋದ್ರಿಂದ. ಜಾಗತಿಕ ತಾಪಮಾನ ಅಂದರೆ ಭೂಮಿಯ ಮೇಲೆ ತಾಪಮಾನ ಹೆಚ್ಚಳ ಆಗ್ತಾ ಇರೋದಕ್ಕೆ ಕಾರಣಗಳು ಏನು ಅಂದಾಗ ವಾಯುಮಾಲಿನ್ಯ ಇರಬಹುದು, ಮೇಯ್ನಾಗಿ ವಾಯುಮಾಲಿನ್ಯ, ಹಾಗೆಯೇ ಹಸಿರು ಮನೆ ಪರಿಣಾಮ, ಹಾಗೆಯೇ ಹಸಿರು ಮನೆ ಪರಿಣಾಮದಿಂದ ಕೂಡ ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ, ವಾಯುಮಾಲಿನ್ಯದಿಂದ ಹೆಚ್ಚಾಗ್ತಾ ಇದೆ. ಹಾಗೆಯೇ ಅವುಗಳು ಉಂಟಾಗೋದಕ್ಕೆ ಕಾರಣಗಳು ಏನು ಅನ್ನೋದನ್ನು 2 ಲೈನ್ ಬರೀಬೇಕಾಗುತ್ತೆ. ಎಕ್ಸಾಂಪಲ್, ವಾಯುಮಾಲಿನ್ಯ ಉಂಟಾಗೋದಕ್ಕೆ ಕಾರಣ ಏನೇನು ಅನ್ನೋದನ್ನು ಬರೀರಿ. ನೆಕ್ಸ್ಟ್ ಅದೇ ಕ್ವಶನ್ ರಿಪೀಟ್ ಆಗಿದೆ. ವಾಯುಮಾಲಿನ್ಯದ ಕಾರಣಗಳನ್ನು ತಿಳಿಸಿ. ಕಾರಣಗಳು ಅಂದಾಗ ಕೈಗಾರಿಕೆಗಳಿಂದ ಹೊರಬರುವಂತಹ ಕಲುಷಿತ ಹೊಗೆಯಿಂದ ಇರಬಹುದು, ಹಾಗೆಯೇ ಅತಿ ಹೆಚ್ಚು ವಾಹನಗಳಿಂದ ಇರಬಹುದು. ಯಾವ್ದು ಇದೆ ಅದೊಂದು ಸಲ ನೋಡ್ಕೊಳ್ಳಿ. ಜಲಮಾಲಿನ್ಯದ ಕಾರಣಗಳು ಕೂಡ ಸೇಮ್ ಅದೇ ರಿಪೀಟ್ ಆಗುತ್ತೆ. ಕೈಗಾರಿಕೆಗಳಿಂದ ಹೊರ ಬಂದಂಥ ಕೊಳಚೆ ನೀರು ನದಿಯನ್ನು ಸೇರೋದ್ರಿಂದ, ಈ ಥರ ಯಾವ್ದು ಕಾರಣ ಇದೆ, ಒಂದು 3 ಕಾರಣಗಳನ್ನು ನೋಡ್ಕೊಂಡಿರಿ. ಇನ್ನು EIA ವಿಸ್ತೃತ ರೂಪ ಮತ್ತು ಉದ್ದೇಶ ತಿಳಿಸಿ. ನಿಮಗೆ ಆಲ್ರೆಡಿ ಇದು ಪಾಠ ಮಾಡಿರ್ತಾರೆ ಅಂದ್ಕೋತೀನಿ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ. ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದರೆ ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮಗಳು ಏನಿದೆ ಅದನ್ನು ಅಸೆಸ್ಮೆಂಟ್ ಮಾಡೋ ಅಂಥದ್ದು ಅಂತ ಅರ್ಥ ಬರುತ್ತೆ. ಕನ್ನಡದಲ್ಲಿ ಇದು ಅರ್ಥ ನೋಡ್ಕೊಳ್ಳಿ. ಉದ್ದೇಶ ಏನು ಅಂದರೆ ಪರಿಸರದ ಮೇಲೆ ಉಂಟಾಗುವಂಥ ಯಾವುದಾದ್ರೂ ವಿಕೋಪ ಇರಬಹುದು, ಇನ್ಯಾವುದೇ ಒಂದು ವಿಕೋಪಗಳು ಉಂಟಾಗುವಂಥ ಮುಂಚೆನೇ ಅದನ್ನು ಕಂಡು ಹಿಡಿಯುವಂಥದ್ದೇ ಇದರ ಉದ್ದೇಶ ಆಗಿರುತ್ತೆ. ಇದು ಒಂದು ಸಲ ನೋಡ್ಕೊಳ್ಳಿ. 3 ಮಾರ್ಕ್ಸ್ಗೆ ಎಷ್ಟು ಬೇಕೋ ಅಷ್ಟು. ಇನ್ನು ಪರಿಸರ ಸಂರಕ್ಷಣೆ ಎಂದರೆ ಏನು? ಪರಿಸರ ಸಂರಕ್ಷಣೆ ಎಂದರೆ ಏನು? ಪರಿಸರವನ್ನು ರಕ್ಷಿಸುವಂಥದ್ದು. ಯಾವ ಥರ ಸಂರಕ್ಷಣೆ ಮಾಡ್ತೀವಿ, ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ನೀವಿಲ್ಲಿ ಒಂದು 3 ಲೈನ್ ಆಗೋಷ್ಟು ಬರೀಬೇಕಾಗುತ್ತೆ. ಯಾವುದಾದರೂ 4 ಜೈವಿಕ ಮೀಸಲು ಪ್ರದೇಶ ಬಯೋಸ್ಪಿಯರ್ ರಿಸರ್ವ್ಸನ್ನು ಹೆಸರಿಸಿ ಅಂತ ಇದು ಕೇಳಬಹುದು. ನಮ್ಮ ದೇಶದಲ್ಲಿ ಈಗ 18 ಬಯೋಸ್ಪಿಯರ್ ರಿಸರ್ವ್ಸನ್ನು ಪಟ್ಟಿ ಮಾಡಿದ್ದಾರೆ, ಅಂದರೆ ಘೋಷಣೆ ಮಾಡಿರುವಂಥದ್ದು. ಅದರಲ್ಲಿ ಯಾವುದಾದರೂ 4 ಬಯೋಸ್ಪಿಯರ್ ರಿಸರ್ವ್ಸ್ ಏನಿದೆ ಅದನ್ನು ಬರೀರಿ. ಎಕ್ಸಾಂಪಲ್, ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ಸ್, ಇದನ್ನು ಬರೀಬಹುದು. ಹಾಗೆಯೇ ಇನ್ನು ಯಾವುದು ಜೈವಿಕ ಮೀಸಲು ಪ್ರದೇಶ ಇದೆ, ಒಂದು 4 ನೋಡ್ಕೊಳ್ಳಿ. 4 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ನಿಮಗೆ ಸಿಲೆಬಸ್ಸಲ್ಲಿ ಇರೋದ್ರಿಂದ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಸ್ಯಾಂಕ್ಚುರೀಸ್ ಬಗ್ಗೆ ಕೂಡ ಇದೆ. ಇದರಲ್ಲಿ ನಮ್ಮ ಕರ್ನಾಟಕದ್ದೇ 4 ಉದ್ಯಾನವನಗಳು ಯಾವ್ದು ಬರುತ್ತೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಹಾಗೆಯೇ ಬನ್ನೇರುಘಟ್ಟ ಮತ್ತು ನಾಗರಹೊಳೆ, ಇವುಗಳನ್ನು ಹೆಸರಿಸಿ. ಹಾಗೆಯೇ ಅಂಶಿ ರಾಷ್ಟ್ರೀಯ ಉದ್ಯಾನವನ, ಅದನ್ನು ಕೂಡ ಘೋಷಣೆ ಮಾಡಿದ್ದಾರೆ, ಅದೊಂದನ್ನು ನೋಡ್ಕೊಳ್ಳಿ. ಇಲ್ಲ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ಗಿರ್ ರಾಷ್ಟ್ರೀಯ ಉದ್ಯಾನವನ, ಯಾವುದಾದ್ರೂ 4 ಇರೋದನ್ನು ನೋಡ್ಕೊಳ್ಳಿ. ಬಯೋಸ್ಪಿಯರ್ ರಿಸರ್ವ್ಸ್ ಕೂಡ 18 ಯಾವುದಿದೆ ಅದನ್ನೇ ನೀವು ಬರೀಬೇಕು, ಯಾವುದ್ಯಾವುದೋ ಬರೆಯೋ ಹಾಗಿಲ್ಲ. ಬಯೋಸ್ಪಿಯರ್ ರಿಸರ್ವ್ಸೇ ಬೇರೆ, ನ್ಯಾಷನಲ್ ಪಾರ್ಕ್ಸೇ ಬೇರೆ. ರಾಷ್ಟ್ರೀಯ ಉದ್ಯಾನವನ ಅಂದರೆ ನ್ಯಾಷನಲ್ ಪಾರ್ಕ್ಸ್ ಅಂತ ಅರ್ಥ ಬರುತ್ತೆ. ಇವುಗಳನ್ನು 2 ನೋಡಿಕೊಂಡು ಇದಕ್ಕೂ ರೆಡಿಯಾಗಿರಿ. ಹಾಗೆಯೇ ಪಕ್ಷಿಧಾಮಗಳು ಕೂಡ ಇರೋವಂಥದ್ದು, ಪಕ್ಷಿಧಾಮಗಳನ್ನು ಕೂಡ ನೋಡ್ಕೊಂಡಿರಿ. ಇದಿಷ್ಟೇ ಪ್ರಶ್ನೆಗಳು ಅಂತ ಅಲ್ಲ, ಮತ್ತು ಓಝೋನ್ ಪದರದ ಬಗ್ಗೆ ಕೂಡ ನಿಮಗೆ ಪ್ರಶ್ನೆ ಬರಬಹುದು. ಓಝೋನ್ ಪದರದ ಸವೆತಕ್ಕೆ ಕಾರಣಗಳು ಯಾವುದು ಅಂತ ಇದು 3 ಮಾರ್ಕ್ಸ್ಗೆ ಕೂಡ ಕೇಳಬಹುದು, ಇಲ್ಲ 5 ಮಾರ್ಕ್ಸ್ಗೆ ಕೂಡ ಈ ಪ್ರಶ್ನೆಯನ್ನು ಕೇಳಬಹುದು. ಹಾಗಾಗಿ
ಅದಕ್ಕೂ ಕೂಡ ರೆಡಿ ಇರಿ. ಹಾಗೆಯೇ ಪ್ರವಾಹ ಎಂದರೆ ಏನು, ಭೂಕುಸಿತ ಎಂದರೆ ಏನು, ಹಿಮಪಾತ ಅಂದರೆ ಏನು, ಇವುಗಳ ಬಗ್ಗೆನೂ ಕೇಳ್ಬೋದು. ಇನ್ನು 5 ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಇದೆ. ಪರಿಸರ ಭೂಗೋಳಶಾಸ್ತ್ರದ ವ್ಯಾಖ್ಯೆ, ಸ್ವರೂಪ ಮತ್ತು ವ್ಯಾಪ್ತಿಯನ್ನು ವಿವರಿಸಿ. ಇದು 5 ಮಾರ್ಕ್ಸ್ಗೂ ಕೇಳಬಹುದು. ಹಾಗೆಯೇ ಇನ್ನೊಂದಷ್ಟು ವಿಸ್ತಾರವಾಗಿ ಬರೆಯಿರಿ ಅಂತ ನಿಮಗೆ 10 ಮಾರ್ಕ್ಸ್ಗೆ ಕೂಡ ಕೇಳಬಹುದು. ಪರಿಸರ ಭೂಗೋಳಶಾಸ್ತ್ರದ ವ್ಯಾಖ್ಯೆ, ಸ್ವರೂಪ ಇವುಗಳನ್ನು ಒಂದು ಸಲ ನೋಡ್ಕೊಂಡಿರಿ. ಹಾಗೆಯೇ ಪರಿಸರ ಭೂಗೋಳಶಾಸ್ತ್ರದ ಪರಿಚಯ 10 ಮಾರ್ಕ್ಸ್ಗೆ ಇಲ್ಲ 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ, ಸ್ವಲ್ಪ ದೀರ್ಘವಾಗಿ ಓದ್ಕೊಂಡಿರಿ. ಇನ್ನು ಪರಿಸರದ ಘಟಕಗಳನ್ನು ವರ್ಗೀಕರಿಸಿ ಉದಾಹರಣೆ ಸಹಿತ ವಿವರಿಸಿ ಅಂತ ಇನ್ನೊಂದು ಪ್ರಶ್ನೆ. ಪರಿಸರದ ಘಟಕಾಂಶಗಳು ಅಂತ ತಗೊಂಡ್ರೆ ಜೈವಿಕ ಘಟಕ ಹಾಗೆಯೇ ಅಜೈವಿಕ ಘಟಕ ಅಂತ ನಾವು ಹೇಳೋವಂಥದ್ದು. ಜೈವಿಕ ಘಟಕ ಮತ್ತು ಅಜೈವಿಕ ಘಟಕಗಳನ್ನು ವಿಂಗಡಿಸಿ ಅದರ ಬಗ್ಗೆ ಉದಾಹರಣೆ ಸಹಿತ, ಉದಾಹರಣೆ ಕೇಳಿದ್ರೂ ಕೇಳ್ಬೋದು, ಇಲ್ಲ ಅಂದರೂ ಇಲ್ಲ. ಅದು ಒಂದು ಸಲ, ಇದು 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ, ಇದು 10 ಮಾರ್ಕ್ಸ್ಗೇನು ಬರಲ್ಲ. ಇನ್ನು ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧ ಮತ್ತು ಪರಿಸರದ ಮೇಲೆ ಮಾನವನ ಪ್ರಭಾವವನ್ನು ವಿವರಿಸಿ. ಈ ಥರ ಎರಡನ್ನು ಸೇರಿಸಿ ಕೇಳಿದ್ರೆ 10 ಮಾರ್ಕ್ಸ್ಗೆ ಕೇಳ್ತಾರೆ. ಈ ಪ್ರಶ್ನೆ ಬಂದೇ ಬರುತ್ತೆ. ಮಾನವ ಮತ್ತು ಪರಿಸರದ ನಡುವಿನ ಸಂಬಂಧವನ್ನು ವಿವರಿಸಿ ಅಂತ 5 ಮಾರ್ಕ್ಸ್ಗೆ ಕೇಳ್ಬೋದು. ಹಾಗೆಯೇ ಪರಿಸರದ ಮೇಲೆ ಮಾನವ ಪ್ರಭಾವವನ್ನು ವಿವರಿಸಿ ಅಂತ ಸಪ್ರೇಟಾಗಿ 5 ಮಾರ್ಕ್ಸ್ಗೆ ಕೇಳಬಹುದು. ಅಥವಾ ಇದೆರಡನ್ನೂ ಸೇರಿಸಿ ಏನಾದರೂ ಕೇಳಿದ್ರೆ ಇದು 10 ಮಾರ್ಕ್ಸ್ಗೆ ಬರುವಂಥ ಪ್ರಶ್ನೆ. 5 ಮಾರ್ಕ್ಸ್ ಅನ್ನೋ ಕಡೆ ನೀವು 6 ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಒಂದಷ್ಟು ಹೆಚ್ಚಿಗೆ ನೀವು ಬರೀಬೇಕಾಗತ್ತೆ. ಇನ್ನು 4ನೇ ಪ್ರಶ್ನೆ, ಪರಿಸರ ಅಧ್ಯಯನದ ಅಗತ್ಯತೆ ಮತ್ತು ಮಹತ್ವದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು ಲಾಸ್ಟ್ ಟಾಪಿಕ್ ಆಗಿರೋದ್ರಿಂದ ನಿಮಗೆ ಪರಿಸರ ಅಧ್ಯಯನದ ಅಗತ್ಯತೆ ಮತ್ತು ಮಹತ್ವದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು 6 ಮಾರ್ಕ್ಸ್ಗೆ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆ. ಇದು ಒಂದು ಸಲ ನೋಡ್ಕೊಂಡಿರಿ. ಇದಷ್ಟೇ ಅಲ್ಲದೆ ನಿಮಗೆ ಈ ಪರಿಸರದ ಕಾಯ್ದೆಗಳು ಏನಿದೆ, ಪರಿಸರದ ಕಾಯ್ದೆಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರಬಹುದು. ಪರಿಸರದ ಕಾಯ್ದೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ 5 ಮಾರ್ಕ್ಸ್ಗೆ ಕೂಡ ಕೇಳಬಹುದು. ಇಲ್ಲ ದೀರ್ಘವಾಗಿ ಏನಾದರೂ ಕೇಳಿದ್ರೆ 10 ಮಾರ್ಕ್ಸ್ಗೂ ಕೇಳ್ತಾರೆ. ಅದೂ ಪೋಸ್ಟ್ 2000 AD ಅಂತ ನಿಮಗೆ ಸಿಲೆಬಸ್ಸಲ್ಲಿ ಇರೋವಂಥದ್ದು. 2000 ಇಸವಿಯ ನಂತರ ಜಾರಿಗೆ ಬಂದಿರುವಂಥ ಪರಿಸರ ಕಾಯ್ದೆಗಳು ಏನಿದೆ ಆ ಕಾಯ್ದೆಗಳ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಥವಾ ವಿವರಿಸಿ ಅಂತ ನಿಮಗೆ ಕೇಳಬಹುದು. ಹಾಗಾಗಿ 2000 ಇಸವಿಯ ನಂತರ ಯಾವ್ದು ಬಂದಿದೆ ಅದನ್ನು, ಕಾಯ್ದೆಗಳನ್ನು ಒಂದು ಸಲ ನೋಡ್ಕೊಳ್ಳಿ. ಕಾಯ್ದೆಗಳ ಬಗ್ಗೆ ಕೇಳ್ತಾರೆ. ಪರಿಸರದ ಕಾಯ್ದೆಗಳು ಏನೇನಿದೆ ಈ ಪರಿಸರ ಕಾಯ್ದೆಗಳ ಬಗ್ಗೆ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಪರಿಸರ ಕಾಯ್ದೆಗಳನ್ನು ಒಂದು ಸಲ ನೋಡ್ಕೊಂಡಿರಿ. ಹಾಗೆಯೇ ಈ ಪ್ರವಾಹ, ಆಗಲೇ ಹೇಳಿದ ಹಾಗೆ ಇನ್ನಿತರ ಬರಗಾಲ, ಇವುಗಳ ಬಗ್ಗೆ ನಿಮಗೆ ಟಿಪ್ಪಣಿ ಬರೀಲಿಕ್ಕೆ ಕೂಡ ಕೇಳಬಹುದು. ಇನ್ನು ಪರಿಸರ ವ್ಯವಸ್ಥೆಯ ರಚನೆ ಮತ್ತು ಕಾರ್ಯಗಳನ್ನು ಚಿತ್ರಸಹಿತ ವಿವರಿಸಿ ಅಂತ ಕೇಳಿದ್ದಾರೆ. ಇದು ಕೂಡ 10 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ. ಪರಿಸರ ವ್ಯವಸ್ಥೆ, ಎಕೋಸಿಸ್ಟಮ್ ಏನಿದೆ ಇದರ ರಚನೆ ಮತ್ತು ಕಾರ್ಯಗಳನ್ನು ಚಿತ್ರಸಹಿತ ವಿವರಿಸಿ ಅಂತ ಕೇಳಿದ್ದಾರೆ. ಇದರಲ್ಲಿ ನಿಮಗೆ ಫುಡ್ ಚೈನ್ ಬರ್ಬೋದು, ಫುಡ್ ವೆಬ್ ಬರ್ಬೋದು, ಅಂದರೆ ಆಹಾರ ಸರಪಳಿ, ಆಹಾರ ಜಾಲ, ಇವುಗಳನ್ನು ಕೂಡ ಇನ್ಕ್ಲೂಡ್ ಮಾಡಿ ಸೇರಿಸಿ ನೀವು ಬರಿಬಹುದು 10 ಮಾರ್ಕ್ಸ್ಗೆ. 10 ಮಾರ್ಕ್ಸ್ಗೆ ಕೇಳಿದಾಗ ಇದೆಲ್ಲವನ್ನೂ ಸಹ ಸೇರಿಸಿನೇ ಬರೀರಿ. ಇನ್ನು ನೆಕ್ಸ್ಟ್, ಆಹಾರ ಸರಪಳಿ ಮತ್ತು ಆಹಾರ ಜಾಲದ ನಡುವಿನ ವ್ಯತ್ಯಾಸ ತಿಳಿಸಿ, ಉದಾಹರಣೆ ಕೊಡಿ ಅಂತ ಇಲ್ಲಿ ಪ್ರಶ್ನೆ ಬಂದಿದೆ. ಇದಕ್ಕಿಂತ ಆಹಾರ ಸರಪಳಿ ಎಂದರೆ ಏನು, ಹಾಗೆಯೇ ಆಹಾರ ಜಾಲ ಎಂದರೆ ಏನು, ಚಿತ್ರಸಹಿತ ವಿವರಿಸಿ ಅಂತ ಕೂಡ ಕೇಳಬಹುದು. ಹಾಗೆಯೇ ಇದು 3 ಮಾರ್ಕ್ಸ್ಗೂ ಕೂಡ ಕೇಳುವಂಥ ಪ್ರಶ್ನೆ. ಆಹಾರ ಜಾಲ ಅಂದರೆ ವಿವಿಧ ರೀತಿಯ ಆಹಾರ ಸರಪಳಿಗಳು ಒಂದೇ ಇದರಲ್ಲಿ, ಅಂದರೆ ಆಹಾರ ಜಾಲ ಅಂದಾಗ ವಿವಿಧ ರೀತಿಯ ಆಹಾರ ಸರಪಳಿಗಳು ಒಟ್ಟುಗೂಡಿ ಕಂಡುಬರುವಂಥದ್ದು. ಇದು ಪರಿಸರ ವ್ಯವಸ್ಥೆಯ ಸ್ಥಿರತೆಯನ್ನು ಕಾಪಾಡುತ್ತೆ ಅನ್ನುವಂಥ ಅರ್ಥ ಬರುತ್ತೆ. ಇದೆರಡಕ್ಕೂ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಮತ್ತು ಒಂದೊಂದು ಚಿತ್ರಗಳನ್ನು ಹಾಕಿ ಚಿತ್ರ ಸಹಿತ ವಿವರಿಸಿದ್ರೆ
ಮಾರ್ಕ್ಸ್ ಹೆಚ್ಚಿಗೆ ಬರುತ್ತೆ. ಇನ್ನು ಜೀವ ಪರಿಸರ ಪಿರಮಿಡ್ಡುಗಳ ವಿಧಗಳನ್ನು ವಿವರಿಸಿ. ಇಲ್ಲಿ ಎಕಾಲಜಿಕಲ್ ಪಿರಮಿಡ್ ಅಥವಾ ಫುಡ್ ಪಿರಮಿಡ್ ಏನಿದೆ ಇವುಗಳ ಬಗ್ಗೆ ಕೇಳಿರೋವಂಥದ್ದು. ಇದನ್ನು ಸಹ ಚಿತ್ರ ಸಹಿತ ಹಾಕಿದ್ರೆ ಅಂಕಗಳು ಹೆಚ್ಚಿಗೆ ಬರುತ್ತೆ. ಜೀವ ಪರಿಸರ ಪಿರಮಿಡ್ಗಳನ್ನು ಚಿತ್ರ ಸಹಿತ ಹಾಕಿ, ಹಾಗೆಯೇ ಯಾವುದಾದ್ರೂ 2ರಿಂದ 3 ಜೀವ ಪರಿಸರ ವ್ಯವಸ್ಥೆ ಏನಿದೆ ಅಲ್ಲಿ ಕಂಡುಬರುವಂಥ ಪಿರಮಿಡ್ಡುಗಳನ್ನು ನೀವು ಹಾಕಿ. ಇನ್ನು ಭಾರತದಲ್ಲಿನ ಜೀವ ವೈವಿಧ್ಯತೆ ಹಾಗೆಯೇ ಸಂರಕ್ಷಣಾ ಕಾರ್ಯತಂತ್ರಗಳನ್ನು ವಿವರಿಸಿ. ಮತ್ತು ಜೀವಗೋಳ ಮೀಸಲು ಅಂದರೆ ಬಯೋಸ್ಪಿಯರ್ ರಿಸರ್ವ್ಸ್, ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ವಿವರಿಸಿ ಅಥವಾ ಟಿಪ್ಪಣಿ ಬರೆಯಿರಿ ಅಂತ ಒಟ್ಟಾರೆಯಾಗಿ 10 ಮಾರ್ಕ್ಸ್ ಇಲ್ಲ 5 ಮಾರ್ಕ್ಸ್ಗೆ ಬರಬಹುದು. ಇಲ್ಲಿ ಹೇಳಿರೋ ಎಲ್ಲ ಪ್ರಶ್ನೆಗಳು ಬರುತ್ತೆ ಅಂತಲ್ಲ, ಕೆಲವೊಂದು ಪ್ರಶ್ನೆಗಳು ಇಲ್ಲಿರೋವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ಹಸಿರು ಮನೆ ಪರಿಣಾಮ, ಇದು ಕೇಳ್ತಾರೆ ಪ್ರಶ್ನೆ, 200% ಗ್ಯಾರಂಟಿ ಇರುತ್ತೆ. ಓಝೋನ್ ಪದರದ ಬಗ್ಗೆ ಈ ಪ್ರಶ್ನೆ ಕೂಡ ಕೇಳ್ತಾರೆ. ಇದು 5 ಮಾರ್ಕ್ಸಿಗಾದರೂ ಬರಬಹುದು, 10 ಮಾರ್ಕ್ಸಿಗಾದರೂ ಬರ್ಬೋದು. ಹಾಗಾಗಿ ಹಸಿರು ಮನೆ ಪರಿಣಾಮ, ಓಝೋನ್ ಸವಕಳಿ ಕಾರಣ ಪರಿಣಾಮ ಇವುಗಳನ್ನು ನೀವು ನೋಡಿಕೊಳ್ಳೇಬೇಕಾಗತ್ತೆ. ಈಗ 8ನೇದು ಭಾರತದಲ್ಲಿನ ಜೀವ ವೈವಿಧ್ಯತೆ ಮತ್ತು ಸಂರಕ್ಷಣಾ ಕಾರ್ಯಗಳನ್ನು ವಿವರಿಸಿ. ಇದು 5 ಮಾರ್ಕ್ಸ್ಗೆ ಕೇಳಬಹುದು. ಹಾಗೆಯೇ ಇದರ ಜೊತೆ ಜೀವಗೋಳ ಮೀಸಲು, ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು ಒಂದು 5 ಮಾರ್ಕ್ಸ್ ಅಂಕ ಅಂತ 5 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ ಅಂತ ಹೇಳಬಹುದು. ಅಂದರೆ ಭಾರತದಲ್ಲಿರುವಂಥ ಬಯೋಸ್ಪಿಯರ್ಸ್ ಎಷ್ಟು, ನ್ಯಾಷನಲ್ ಪಾರ್ಕ್ಸ್ ಎಷ್ಟು ಅನ್ನೋದ್ರ ಬಗ್ಗೆ ಬರಿಬೇಕಾಗತ್ತೆ. ಹಸಿರು ಮನೆ ಪರಿಣಾಮ ಮತ್ತು ಓಝೋನ್ ಸವಕಳಿ ಇದರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಓದ್ಕೊಳ್ಳಿ. ಅದು ಕೇಳ್ತಾರೆ ಆ ಪ್ರಶ್ನೆ, ಕೇಳೋ ಸಾಧ್ಯತೆ 200% ಇದೆ. ಇನ್ನು ಭೂ ಸವಕಳಿಗೆ ಕಾರಣ ಮತ್ತು ನಿಯಂತ್ರಣ ಕ್ರಮ. ಭೂ ಸವಕಳಿಗೆ ಕಾರಣಗಳು ಮತ್ತು ನಿಯಂತ್ರಣ ಕ್ರಮಗಳನ್ನು ವಿವರವಾಗಿ ಚರ್ಚಿಸಿ. ಇದು ಭೂ ಕುಸಿತ ಅಂತ ಕೂಡ ನೀವು ಹಾಕೋಬೋದು. ಭೂ ಸವೆತದಿಂದ ಭೂ ಕುಸಿತ ಉಂಟಾಗುತ್ತೆ, ಇದರ ನಿಯಂತ್ರಣ ಕ್ರಮಗಳು ಏನೇನಿದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಈ ಪ್ರಶ್ನೆ ಕೂಡ ಕೇಳುವಂಥ ಪ್ರಶ್ನೆ ಏನಲ್ಲ, 50-50. ಹಾಗೆಯೇ ಪ್ರವಾಹ ಮತ್ತು ಬರಗಾಲ, ಕಾರಣ ಪರಿಣಾಮ ಮತ್ತು ನಿರ್ವಹಣಾ ತಂತ್ರಗಳನ್ನು ವಿವರಿಸಿ. ನಾನು ಆಗಲೇ ಹೇಳಿದ ಹಾಗೆ ಪ್ರವಾಹ ಮತ್ತು ಬರಗಾಲದ್ದು 3 ಮಾರ್ಕ್ಸಿಗಾದರೂ ಬರಬಹುದು, 5 ಮಾರ್ಕ್ಸಿಗಾದರೂ ಬರಬಹುದು, ಹಾಗೆಯೇ 10 ಮಾರ್ಕ್ಸಿಗಾದರೂ ಬರೋ ಸಾಧ್ಯತೆಗಳು ಇರುತ್ತೆ. ಬರೀ ಪ್ರವಾಹ ಮತ್ತು ಬರಗಾಲ ಅಷ್ಟೇ ಅಲ್ಲ, ಅದರ ಜೊತೆ ನಿಮಗೆ ಭೂ ಕುಸಿತ, ಹಾಗೆಯೇ ಹಿಮಪಾತ ಮತ್ತು ಫಾರೆಸ್ಟ್ ಫೈರ್ ಅಂದರೆ ಕಾಡ್ಗಿಚ್ಚು ಏನಿದೆ ಇವುಗಳ ಬಗ್ಗೆ ಕೂಡ ಟಿಪ್ಪಣಿ ಅಂತ ಕೇಳಬಹುದು. ಹೆಚ್ಚಾಗಿ ಪ್ರವಾಹ ಬರಗಾಲ ಕೇಳೋದ್ರಿಂದ ಇದನ್ನು ಮೆನ್ಷನ್ ಮಾಡಿದ್ದೀನಿ. ಇನ್ನು ವಾಯು ಮಾಲಿನ್ಯದ ಕಾರಣ ಪರಿಣಾಮ ಮತ್ತು ನಿಯಂತ್ರಣ ಕ್ರಮ 10 ಅಂಕಗಳಿಗೆ ಬರುವಂಥ ಪ್ರಶ್ನೆ. ಇದು ಇಂಪಾರ್ಟೆಂಟ್ ಅಂತ ನೋಟ್ ಮಾಡ್ಕೊಳ್ಳಿ. ಇದು 200% ಕೇಳುವಂಥ ಪ್ರಶ್ನೆ. ಇದು ಒಂದಕ್ಕೆ ನೀವು ರೆಡಿ ಇದ್ದರೆ 10 ಮಾರ್ಕ್ಸ್ ಬಂತು ಅಂತ ಅರ್ಥ. ವಾಯು ಮಾಲಿನ್ಯದ ಕಾರಣ ಏನು, ಪರಿಣಾಮ ಏನು ಮತ್ತು ನಿಯಂತ್ರಣ ಕ್ರಮಗಳು ಏನೇನು ಅನ್ನೋದನ್ನು ನೀವು ಬರೀಬೇಕಾಗತ್ತೆ. ಇದು ಅತಿ ಹೆಚ್ಚು ಕೇಳುವಂಥ ಪ್ರಶ್ನೆ, ಇದಕ್ಕೆ ನೀವು ರೆಡಿ ಇರಲೇಬೇಕು. ಅದಾದ ನಂತರ ಜಲ ಮಾಲಿನ್ಯದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಇದು 5 ಮಾರ್ಕ್ಸಲ್ಲಿ ಕೇಳುವಂಥ ಪ್ರಶ್ನೆ. 5 ಮಾರ್ಕ್ಸಿಗೆ ಕೇಳ್ತಾರೆ, 5 ಅಂದರೆ 6 ಮಾರ್ಕ್ಸ್ ಅಂತ ಅಂದ್ಕೊಳ್ಳಿ. ಹಾಗೆಯೇ 10 ಅಂಕಗಳಿಗೂ ಕೂಡ ಏನಾದರೂ ವಾಯು ಮಾಲಿನ್ಯ ಮಿಸ್ ಆದರೆ ಇದು ಕೊಡೋ ಸಾಧ್ಯತೆ ಇರುತ್ತೆ. ಆದರೆ ಹೆಚ್ಚಾಗಿ ನಿಮಗೆ ವಾಯು ಮಾಲಿನ್ಯವನ್ನೇ ಕೇಳೋ ಅಂಥದ್ದು. ಹಾಗಾಗಿ ವಾಯು ಮಾಲಿನ್ಯಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಜಲ ಮಾಲಿನ್ಯದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಇನ್ನು ಶಬ್ದ ಮಾಲಿನ್ಯದ ಮೂಲ ಮತ್ತು ಆರೋಗ್ಯದ ಮೇಲಿನ ಪರಿಣಾಮ, ಅಂದರೆ ಶಬ್ದ ಮಾಲಿನ್ಯದಿಂದ ಮಾನವನ ಆರೋಗ್ಯದ ಮೇಲೆ ಉಂಟಾಗುವ ಪರಿಣಾಮಗಳು ಏನೇನು ಅನ್ನೋದನ್ನು ಬರಿಬೇಕಾಗುತ್ತೆ. ಶಬ್ದ ಮಾಲಿನ್ಯ ಅಂದಾಗ ನಾರ್ಮಲ್ ಶಬ್ದ ಏನಿದೆ, ನಾರ್ಮಲ್ ಸೌಂಡು ಎಷ್ಟು ಡೆಸಿಬಲ್ ಇರುತ್ತೆ, ಹಾಗೆಯೇ ಎಷ್ಟು ಡೆಸಿಬಲ್ಗಳಷ್ಟು ಶಬ್ದ ಹೆಚ್ಚಾದರೆ ಶಬ್ದ ಮಾಲಿನ್ಯ ಅಂತೀವಿ ಅನ್ನೋದನ್ನು ಒಂದ್ಸಲ ನೋಡ್ಕೊಳ್ಳಿ. ಇನ್ನು ಪರಿಸರ ನಿರ್ವಹಣೆ ಎಂದರೆ ಏನು, ಭಾರತದ ಪ್ರಮುಖ ಪರಿಸರ ನೀತಿ ಮತ್ತು ಕಾಯ್ದೆಗಳನ್ನು ವಿವರಿಸಿ. ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಕೇಳ್ತಾರೆ. ನಾನು ಆಗಲೇ ಹೇಳಿದ್ದೆ 6 ಮಾರ್ಕ್ಸ್ ಕ್ವಶನ್ಸ್ಗೂ ಕೇಳ್ತಾರೆ ಅಂತ. ಭಾರತದ ಪ್ರಮುಖ ಪರಿಸರ ನೀತಿ, ಪರಿಸರ ಕಾಯ್ದೆಗಳು, ಯಾವ ಕಾಯ್ದೆಗಳಿದೆ
EIA ಹೇಳಿದ್ನಲ್ಲ, ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇರಬಹುದು. ಹಾಗೆಯೇ ಎನ್ವಿರಾನ್ಮೆಂಟ್ ಪಾಲಿಸಿ ಆಫ್ ಇಂಡಿಯಾ ಅಂತ ಬರುತ್ತೆ. ಭಾರತದಲ್ಲಿ ಇರುವಂತಹ ಪರಿಸರದ ಕಾಯ್ದೆಗಳು ಯಾವುವು ವಿವರಿಸಿ, ಈ ಪ್ರಶ್ನೆ ಕೇಳ್ತಾರೆ. ಕಾಯ್ದೆಗಳ ಬಗ್ಗೆ ಒಂದು ಸಲ ನೀವು ನೋಡಿಕೊಳ್ಳೇಬೇಕಾಗುತ್ತೆ. ಹಾಗೆಯೇ ಮಾನವ ಮತ್ತು ವನ್ಯಜೀವಿ ಸಂಘರ್ಷದ ಬಗ್ಗೆ ಟಿಪ್ಪಣಿ ಬರೆಯಿರಿ. ಇದು ಓನ್ ಆಗಿ ಬರೆಯುವಂಥದ್ದು. ಒಂದು ಸಲ ನೋಡ್ಕೊಳ್ಳಿ, ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಇದರ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯುವಂಥದ್ದು. ಅಂದರೆ ಮಾನವ ತನ್ನ ಸ್ಥಳವನ್ನು ವಿಸ್ತಾರ ಮಾಡ್ತಾ ಹೋದಷ್ಟು ವನ್ಯಜೀವಿಗಳು ಏನಾಗುತ್ತೆ, ಮಾನವ ಇರೋ ಕಡೆ ಬರುವಂಥದ್ದು ಹೆಚ್ಚಾಗುತ್ತೆ. ಇದ್ರ ಬಗ್ಗೆ ಟಿಪ್ಪಣಿಯನ್ನು ಹೇಗೆ ಬರೀಬಹುದು ಅನ್ನೋದನ್ನು ನೋಡ್ಕೊಳ್ಳಿ. ಇದಿಷ್ಟು ಕೂಡ ನಿಮಗೆ EVG ಎನ್ವಿರಾನ್ಮೆಂಟ್ ಜಿಯೋಗ್ರಫಿಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳಬಹುದು. ಇದಿಷ್ಟಕ್ಕೂ ಕೂಡ ರೆಡಿಯಾಗಿ. ಹಾಗೆಯೇ ನೆಕ್ಸ್ಟ್ GIS ವಿಡಿಯೋ ಕೂಡ ನಾನು ಮಾಡ್ತೀನಿ. ನಿಮಗೆ GIS 8th ಪೇಪರ್ ಏನಿದೆ ಅದರದ್ದು ಕೂಡ ನಾನು ಇನ್ನೊಂದು 2 ಡೇಸಲ್ಲಿ ನಾನು ವಿಡಿಯೋ ಹಾಕಿರ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ತಾ ಇರಿ. ನಾನು ಕ್ವಶನ್ಸ್ ಏನಿದೆ, ಇಂಪಾರ್ಟೆಂಟ್ಸ್ ಏನಿದೆ ಇವುಗಳ ಬಗ್ಗೆ ಹಾಕ್ತಾ ಇರ್ತೀನಿ. ಹಾಗೆಯೇ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನೇನು ಪ್ರಶ್ನೆಗಳು ಬರಬಹುದು ಅನ್ನೋ ಮಾಹಿತಿಯನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ಕೂಡ. ಅದನ್ನು ಒಂದು ಸಲ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರಿ. ನಿಮಗೆ ಎಷ್ಟು ಅಗತ್ಯತೆ ಇದೆಯೋ ಅಷ್ಟು ಮಾಹಿತಿಗಳು ಇಲ್ಲಿ ಸಿಗುತ್ತೆ. ಮಾಲಿನ್ಯಗಳ ಬಗ್ಗೆ ಒಂದು ಸಲ ನೋಡ್ಕೊಳ್ಳಿ. ಹಾಗೆಯೇ ನಿಮಗೆ ಇಲ್ಲಿ ಸಾಲಿಡ್ ವೇಸ್ಟ್ ಬಗ್ಗೆ ಕೂಡ ಇದೆ. ಅಂದರೆ ಘನತ್ಯಾಜ್ಯ ನಿರ್ವಹಣೆಯ ಬಗ್ಗೆ ಅದು ಕೂಡ ಟಿಪ್ಪಣಿ ಏನಾದರೂ ಕೇಳಬಹುದು. ಘನತ್ಯಾಜ್ಯ ನಿರ್ವಹಣೆ ಅದು ನೋಡ್ಕೊಂಡಿರಿ.